ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 25ನೆಯ ಶ್ಲೋಕ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿ ನೋಪಿ ಮಾಂ. ನೋಡು ಅರ್ಜುನ, ದೇವತೆಗಳನ್ನು ಪೂಜಿಸುವವರು ದೇವತೆಗಳಲ್ಲಿಗೆ ಹೋಗುತ್ತಾರೆ, ಪಿತೃಗಳನ್ನ ಆರಾಧಿಸುವವರು ಪಿತೃಗಳಲ್ಲಿ ಹೋಗುತ್ತಾರೆ, ಮತ್ತು ಭೂತಗಳನ್ನ ಆರಾಧಿಸುವವರು ಭೂತಗಳಲ್ಲಿಗೆ ಹೋಗುತ್ತಾರೆ. ಅದರಂತೆ ನನ್ನನ್ನು ಆರಾಧಿಸುವವರು ನನ್ನಲ್ಲಿಯೇ ಬಂದು ಸೇರುತ್ತಾರೆ. ಇಲ್ಲಿ 4 ವಿಷಯಗಳನ್ನು ಪ್ರಸ್ತಾಪ ಮಾಡಿಯಾಗಿದೆ. ಒಂದು ದೇವಲೋಕ, ಇನ್ನೊಂದು ಪಿತೃಲೋಕ, ಇನ್ನೊಂದು ಭೂತ ಸ್ವರೂಪ, ಇನ್ನೊಂದು ಆತ್ಮಸ್ವರೂಪ ಎಂದು ಅರ್ಥ. 4 ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಇಲ್ಲಿ ಮಂಡಿಸಲಾಗಿದೆ. ಏನು ದೇವವ್ರತಾನ್ ದೇವಾನ್ ಯಾಂತಿ, ಈ ದೇವತೆಗಳು ನಾನಾ ರೀತಿಯಾಗಿರ್ತಕ್ಕಂಥ 33 ಕೋಟಿ ದೇವತೆಗಳು ಎಂದು ಪ್ರಸಿದ್ಧವಾಗಿರುವಂಥದ್ದು. ಈ ದೇವತೆಗಳಲ್ಲಿ ಯಾವುದಾದರೂ ತಮ್ಮ ಇಷ್ಟವಾಗಿರ್ತಕ್ಕಂಥ ದೇವತೆಯನ್ನ ಆರಾಧಿಸುವುದು. ಉದಾಹರಣೆಗೆ ಶಿವ, ವಿಷ್ಣು ಮತ್ತು ಬ್ರಹ್ಮ, ಇನ್ನು ನವಗ್ರಹ, ಇನ್ನು ಶಕ್ತಿ, ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಇದೇ ರೀತಿಯಾಗಿರುವಂಥ ಅಷ್ಟದೇವತೆಗಳಾಗಲಿ, ನವಗ್ರಹ ದೇವತೆಗಳಾಗಲಿ, ಇನ್ನೂ ವಿಶೇಷವಾಗಿರ್ತಕ್ಕಂಥ ಯಾವ್ಯಾವ ದೇವತೆಗಳು, ಗ್ರಾಮ ದೇವತೆಯೋ, ಸೀಮಿ ದೇವತೆಯೋ, ಊರ ದೇವತೆಯೋ, ಹೀಗೆ 10 100 ಸಾವಿರಾರು ಮುಖವಾಗಿರ್ತಕ್ಕಂಥ ದೇವತೆಗಳ ಹೆಸರುಗಳಲ್ಲಿ ಆರಾಧನೆಯನ್ನು ಮಾಡತಕ್ಕಂಥವರು ಯಾವ್ಯಾವ ದೇವತೆಗಳ ಆರಾಧನೆಯನ್ನು ಮಾಡ್ತಾರೋ ಆ ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಇನ್ನು ಪಿತೃನ್ ಯಾಂತಿ ಪಿತೃವ್ರತಾಃ. ಪಿತೃವ್ರತಾಃ ಅಂತಂದ್ರೆ ತಂದೆ ತಾಯಿಗಳಲ್ಲಿ ಪ್ರೀತಿ, ವಿಶ್ವಾಸ ಮತ್ತು ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಭಕ್ತರುಗಳು ಅವರನ್ನು ಆರಾಧನೆ ಮಾಡುವ ಮೂಲಕವಾಗಿ ಅವರ ಲೋಕಗಳಿಗೆ ಹೋಗುತ್ತಾರೆ. ಅಂದರೆ ಪಿತೃಲೋಕಗಳಿಗೆ ಹೋಗುತ್ತಾರೆ ಎಂದು ಅರ್ಥ. ಪಿತೃಗಳು ಎಲ್ಲರೂ ದೇಹ ಬಿಟ್ಟ ಮೇಲೆ ಸೂಕ್ಷ್ಮ ಶರೀರವಾಸಿಗಳಾಗಿ ಸೂಕ್ಷ್ಮ ದೇಹಕ್ಕೆ ಸಂಬಂಧಪಟ್ಟಂತ ಒಂದು ಲೋಕವನ್ನ ನಿರ್ಮಾಣ ಮಾಡಿರುವಂಥದ್ದು ಬ್ರಹ್ಮನ ಸೃಷ್ಟಿ. ಈ ರೀತಿಯಾಗಿರ್ತಕ್ಕಂಥ ಬ್ರಹ್ಮನ ಸೃಷ್ಟಿಯಲ್ಲಿ ಪಿತೃಲೋಕವು ಒಂದಾಗಿರುವಂಥದ್ದು. ಇಲ್ಲಿ ದೇಹ ಬಿಟ್ಟವರೆಲ್ಲರೂ ಆ ಲೋಕದಲ್ಲಿ ಇದ್ದು ಆ ಸುಖಗಳನ್ನು ಅನುಭವಿಸುವುದಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಆ ಪಿತೃಲೋಕದಲ್ಲಿ ಹೋಗಿ ಇರುತ್ತಾರೆ. ಪಿತೃಗಳ ಮೇಲೆ ಪ್ರೀತಿ ಇರತಕ್ಕಂಥವರು ಪಿತೃಲೋಕಕ್ಕೆ ಹೋಗುತ್ತಾರೆ. ಇನ್ನು ಭೂತಾನಿ ಯಾಂತಿ ಭೂತೇಜ್ಯ ಅಂತ. ಭೂತೇಜ್ಯ ಅಂತಂದ್ರೆ ಭೂತಗಳ ಆರಾಧಕರು. ಕೆಲವೊಂದು ಯಾವುದೋ ಸ್ವರೂಪದಲ್ಲಿ ಭೂತಗಳನ್ನು ಆರಾಧಿಸ್ತಕ್ಕಂಥ ವ್ಯವಸ್ಥೆ ಇದೆ. ಅಮಾವಾಸ್ಯೆ ಹಿಡ್ಕೊಂಡು, ಹುಣ್ಣಿಮೆ ಹಿಡಿದುಕೊಂಡು, ಗ್ರಹಣ ಹಿಡಿದುಕೊಂಡು ಈ ರೀತಿಯಾಗಿರ್ತಕ್ಕಂಥ ಆರಾಧನೆ ಮಾಡುವಂಥ ಕೆಲವರು ಭೂತವಾದಿಗಳಿದ್ದಾರೆ. ಅವರು ಭೂತಗಳನ್ನು ಆರಾಧನೆ ಮಾಡಿ ಭೂತಗಳ ಸ್ವರೂಪಕ್ಕೆ, ಭೂತಲೋಕಕ್ಕೆ ಹೋಗುತ್ತಾರೆ ಅಂತ. ಈ ರೀತಿಯಾಗಿರ್ತಕ್ಕಂಥ 3 ಜನರು ತಮ್ಮ ತಮ್ಮ ಇಷ್ಟವಾಗಿರುವಂಥ ಆರಾಧನೆಗಳನ್ನು ಮಾಡಿ, ದೇವತೆಗಳನ್ನು ಆರಾಧನೆ ಮಾಡಿ, ಅವರ ಪೂಜೆಯನ್ನು ಮಾಡಿ, ಅವರ ಚಿಂತನೆಗಳನ್ನು ಮಾಡಿ ಅವರು ಇರುವ ಸ್ಥಾನಕ್ಕೆ ಹೋಗುತ್ತಾರೆ. ಇನ್ನು ಆತ್ಮಸಾಧಕರು, ಬ್ರಹ್ಮಜಿಜ್ಞಾಸುಗಳು ನಾನೇ ಸರ್ವಸ್ವ ಎಂದು ತಿಳಿದುಕೊಂಡು ನನ್ನನ್ನೇ ಆರಾಧನೆ ಮಾಡಿ ನನ್ನ ಹತ್ತಿರವೇ ಬಂದು ಇರುತ್ತಾರೆ ಅರ್ಜುನ. ಯಾಂತಿ ಮಧ್ಯಾಜಿ ನೋಪಿ ಮಾಂ. ಮಾಂ ಅಂತಂದ್ರೆ ನನ್ನನ್ನು ಆರಾಧನೆ ಮಾಡುವವರು ಯಾವಾಗಲೂ ಇನ್ನೊಂದು ಕಡೆಗೆ ಹೋಗೋದಿಲ್ಲ, ನನ್ನಲ್ಲಿಯೇ ಬಂದು ಇರುತ್ತಾರೆ. ಅವರು ಪರಮ ಸುಖಿಗಳಾಗಿರುತ್ತಾರೆ ಅರ್ಜುನ. ಆದ್ದರಿಂದ ನಿನಗೆ ಯಾರು ಅವಶ್ಯಕತೆ ಕಂಡು ಬರುತ್ತದೆಯೋ, ನೀನು ಯಾರ ಆರಾಧಕನಾಗಬೇಕಂತೀಯೋ ಅದು ನಿನಗೆ ಬಿಟ್ಟುಕೊಟ್ಟಿದ್ದು. ಹಾಗಾಗಿ ಎಲ್ಲ ಭಕ್ತರುಗಳಿಗೆ
ಈ ರೀತಿಯಾಗಿರುವಂಥ ವಿಚಾರವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥವಾಗಿರ್ತಕ್ಕಂಥ ದೇವತೆಗಳನ್ನು ಸೇರಬೇಕಾದವರು, ಆ ಲೋಕಗಳಿಗೆ ಹೋಗಬೇಕಾದವರು ಆ ದೇವತೆಗಳನ್ನು ಪೂಜಿಸಿ ಆ ಲೋಕಗಳನ್ನು ಪಡೆದು ನಿಮ್ಮ ಇಚ್ಛೆಯನ್ನು ಪೂರೈಸಿಕೊಳ್ಳಿ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.